ಗುಡ್ ಮಾರ್ನಿಂಗ್ ಕ್ಯಾಸ್ಪರ್. ಎಷ್ಟು ಚಂದ ಮಲ್ಕೊಂಡಿದೆ ನೋಡಿ ನಮ್ಮ ಕ್ಯಾಸ್ಪರ್. ಅವನಿಗಿನ್ನೂ ಬೆಳಕೆ ಆಗಿಲ್ಲ. ಗುಡ್ ಮಾರ್ನಿಂಗ್ ಗಾಯ್ಸ್. ನಾನಿವತ್ತು ಮೇಲೆ ಬಂದಿದ್ದೀನಿ ಯಾಕಂದರೆ ನನಗಿವತ್ತು ರಜೆ ಇದೆ. ಆ್ಯಂಡ್ ದೆನ್ ನಾನಿವತ್ತು ಬೆಂಗಳೂರು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಫಾರಿನಿಂದ ಬಂದಿದ್ದಾಳೆ. ಸೊ ಫಿನ್ಲ್ಯಾಂಡ್ ನನ್ನ ಕಂಪ್ನಿ ಇರೋದು, ಐರ್ಲ್ಯಾಂಡಿಂದ ಬಂದಿದ್ದಾಳೆ. ಸೊ ನಾನು ಅವಳು ಮೀಟ್ ಮಾಡೋಕ್ಕೆ ಬೆಂಗಳೂರು ಹೋಗ್ತಾ ಇದ್ದೀನಿ. ನಾನಿವಾಗ ನೈಲ್ಸ್ನೆಲ್ಲ ಫ್ಲಾಂಟ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ. ಓಕೆ, ಇವಾಗ ನಾನು ಹೋಗ್ಬಿಟ್ಟು ಸ್ವಲ್ಪ ಪ್ಯಾಕ್ ಮಾಡಿಕೊಂಡು ರೆಡಿ ಆಗೋಣ ಬನ್ನಿ. ಸೊ ಇದು ನನ್ನ ಪುಟ್ಟ ವಾರ್ಡ್ರೋಬ್. ಈ ಬ್ಯಾಗ್ ತೊಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದನ್ನು ನಾನು ಸ್ಮಾಲ್ ಮಾಡ್ಕೋಬೋದು, ಬಿಗ್ ಮಾಡ್ಕೋಬೋದು. ಸೊ ಎರಡಕ್ಕೂ ಅಡ್ಜಸ್ಟೇಬಲ್ ಇದೆ. ಆ್ಯಂಡ್ ದೆನ್ ಒಂದು ಮನೇಲಿ ಹಾಕೋಕ್ಕೆ ಬಟ್ಟೆ ಇಟ್ಕೊಂಡಿದ್ದೀನಿ. ಫುಲ್ ಪ್ಲೇನ್ ಇದೆ ಇದು ಬಟ್ಟೆ. ಇದು ಬಿಟ್ಟರೆ ಓಕೆನಾ, ಇದು ಒಂದು ಬಟ್ಟೆ ತೊಗೊಂಡು ಹೋಗ್ತೀನಿ. ಆ್ಯಂಡ್ ದೆನ್ ಒಂದು ನನ್ನ ಹತ್ರ ನನ್ನ ಫೇವ್ರೆಟ್ ಪ್ಯಾಂಟ್ ಇತ್ತು. ಐ ಡೋಂಟ್ ನೋ ವೇರ್ ಇಟ್ ಇಸ್. ಈ ಪ್ಯಾಂಟ್ ತೊಗೊಂಡು ಹೋಗ್ಲಾ? ಒಂದ್ಸಲ ಪ್ಯಾಂಟ್ ಅದು ಏನು ತೊಗೊಂಡು ಹೋಗ್ಲಿ? ಇದು ಒಂದಿದೆ, ಇದು ಜೀನ್ಸ್ಗೆ ಹಾಕೋಂಥ ಟಾಪು. ಮೇ ಬಿ ವಾಪಸ್ ಬರಬೇಕಾದ್ರೆ ಹಾಕೋಕ್ಕೆ ತೊಗೊಂಡು ಹೋಗ್ಬೋದಾನೆ. ಇದು H&M ಟಾಪ್. ಆ್ಯಂಡ್ ದೆನ್ ಸೊ ಈ ಡ್ರೆಸ್ಸನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಒಂದು ಡ್ರೆಸ್, ಇದು ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ. ಸೊ ಇಟ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಹಾಕಿದಾಗ ನೋಡಿ ಬರುವಂತೆ ಇದೊಂದು ಡ್ರೆಸ್. ಆ್ಯಂಡ್ ದೆನ್ ದ ಸೆಕೆಂಡ್ ಡ್ರೆಸ್ ವಿಲ್ ಬಿ ದ ಬ್ಲ್ಯಾಕ್ ಡ್ರೆಸ್. ಇದು ಒಳಗಡೆ ಸ್ಪೆಗೆಟಿ ಥರ ಬಂದು ಮೇಲ್ಗಡೆಯಿಂದ ಟ್ರಾನ್ಸ್ಪರೆಂಟ್ ಈ ಥರ ಡ್ರೆಸ್, ಫುಲ್ ಸ್ಲೀವ್ಸ್. ಸೊ ಸೆಕೆಂಡ್ ಡ್ರೆಸ್ ಇದೆರಡು ಡ್ರೆಸ್ ಪಿಕ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಒಂದು ಎಕ್ಸ್ಟ್ರಾ ಟೀಸ್ ಇಟ್ಕೊತೀನಿ, ಟಿ ಶರ್ಟ್. ನಾನು ಅಲ್ಲಿ ಹೆಂಗೋ ಶಾಪಿಂಗ್ ಹೋಗ್ತೀನಿ, ನಾನೇನು ಟ್ರಿಪ್ ಹೋಗ್ತಾ ಇಲ್ಲ, ಜಸ್ಟ್ ಟು ಮೀಟ್ ಹರ್. ಮೇ ಬಿ ಎಲ್ಲಾದರೂ ಪಾರ್ಟಿಗೆ ಹೋಗ್ತೀವಿ, ಕಾಫಿಗೆ ಹೋಗ್ತೀವಿ, ಕ್ಯೂಟ್ ಕೆಫೆಗೆ ಹೋಗ್ತೀವಿ. ಸೊ ಇದೊಂದು ಎಕ್ಸ್ಟ್ರಾ ಟಿ ಶರ್ಟ್ ಇಟ್ಟಿದ್ದೀನಿ. ಆ್ಯಂಡ್ ದಿಸ್ ಇಸ್ ಎಕ್ಸ್ಟ್ರಾ ಮನೇಲಿ ಹಾಕೋದು. ಸೊ ನೈಟ್ ಡ್ರೆಸ್ ಓಕೆನಾ? ದಿಸ್ ಆರ್ ದ 3 ಥಿಂಗ್ಸ್ ಐ ವಿಲ್ ಟೇಕ್. ಆಮೇಲೆ ಒಂದು ಎಕ್ಸ್ಟ್ರಾ ಟಿ ಶರ್ಟು. ವಾಪಸ್ ಮನೆಗೆ ಬರಬೇಕಾದ್ರೆ ಹಾಕೋಕ್ಕೆ ಒಂದು ಕಂಫರ್ಟೇಬಲ್ ಟಿ ಶರ್ಟ್ ಆ್ಯಂಡ್ ಹಾಕೋಣ. ಯಾವುದಪ್ಪ ಇದು? ಓಕೆ, ಲೆಟ್ ಮೀ ಟೇಕ್ ದಿಸ್ ಒನ್. ಚೆನ್ನಾಗಲ್ಲದು? ಸಿ, ದಿಸ್ ಇಸ್ ಮೈ ಟಿ ಶರ್ಟ್. ಸೊ ಇದೆಲ್ಲ ನನ್ನ ಟಿ ಶರ್ಟ್ ಕಲೆಕ್ಷನ್. ಇದೆಲ್ಲ ನಂದು ಟ್ಯಾಂಕ್ ಟಾಪ್ಸ್ ಕಲೆಕ್ಷನ್. ಸೊ ನಾನು ಪ್ರಾಬಬ್ಲಿ ಟ್ಯಾಂಕ್ ಟಾಪ್ ಹಾಕಲ್ಲ, ಈ ಟಿ ಶರ್ಟ್ ಹಾಕ್ಬಿಟ್ಟು ಐ ವಿಲ್ ಟೇಕ್ ದಿಸ್ ಒನ್. ವಾಪಸ್ ಬರಬೇಕಾದ್ರೆ ಬರೋಕ್ಕೆ ಕಂಫರ್ಟೇಬಲ್ ಆಗಿರೋ ಟ್ರ್ಯಾಕ್ ಪ್ಯಾಂಟ್. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ಐ ಆಮ್ ಕೀಪಿಂಗ್. ಸೊ ನಾನಿವಾಗ ಇದನ್ನು ಟ್ರೈ ಮಾಡ್ತೀನಿ. ತುಂಬ ದಿನ ಆಯಿತು ಹಾಕ್ದೇ. ನನ್ನ ತಂಗಿ ನನಗೆ ಬರ್ಡೇ ಗಿಫ್ಟ್ ಅಂತ ಕೊಟ್ಟಿದ್ದು ಒಂದು 3 years ಬ್ಯಾಕ್ ಅನಿಸುತ್ತೆ. ನೀನೇ ಹಾಕಿಲ್ಲ. ಸೊ ಇದನ್ನು ನನಗೆ ಮಾಡಿ ತೋರಿಸ್ತೇನೆ. ಲುಕ್ ಚೆನ್ನಾಗಿದೆಯಾ? ಸೊ ಇದು ಕೆಫೇಸ್ಗೆ ಹಾಕೊಂಡು ಶಾಪಿಂಗ್ ಆಗುತ್ತೆ. ಇಟ್ಸ್ ವೆರಿ ಕಂಫರ್ಟಬಲ್. ಓಕೆನಾ? ಸೊ ದ ನೆಕ್ಸ್ಟ್ ಡ್ರೆಸ್ ಇಸ್ ದಿಸ್ ಒನ್. ಹಿಂಗೆ ಕಾಣುತ್ತೆ. ಸೊ ನಾನು ಆ ಡ್ರೆಸ್ಗೂ ಇದೆ ಬ್ಯಾಗು, ಈ ಡ್ರೆಸ್ಗೂ ಇದೆ ಬ್ಯಾಗ್ ಇಟ್ಕೊತಾ ಇದ್ದೀನಿ. ನಾನು ಹೋಗ್ತಾ ಇರೋದು 2 ಡೇಸ್ಗೆ ಸುಮ್ಮನೆ ಈ ಬ್ಯಾಗ್ ಏನಕ್ಕೆ ಅಂತ. ಇದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನಾಳೆ ಬೆಳಿಗ್ಗೆ ಹೇರ್ ಸ್ಪಾ ಎಲ್ಲ ಹೋಗ್ಬಿಟ್ಟು ಹೇರ್ನ ಸೆಟ್ ಮಾಡಿಸ್ಕೊಂಡ್ರೆ ಇದೆ. ಬಟ್ ಹೀಸ್ ತೊಗೊಂಡೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಮತ್ತು ಊಟ ಸಾಕು ಮಾಡ್ತಾರೆ, 2 ಡ್ರೆಸ್ ಇರೋದ್ರಿಂದ ಹೀಸ್ ಬೇಕಲ್ಲ. ಕಮೆಂಟ್ ಬಿಲೋ ಹ್ಯಾವ್ ಲುಕಿಂಗ್ ಅಂತ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಓಕೆ ಫೈನ್. ಕ್ವಿಕ್ಕಾಗಿ ಜೋಡಿಸ್ಕೊಳ್ಳೋಣ. ನಂಗೆ ತುಂಬ ಪ್ಯಾಕಿಂಗೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನಂಗೆ ಹಾಲಿಡೇ ಇರೋದ್ರಿಂದ ಎವ್ರಿ ಮಿನಿಟ್ ನನಗೆ ಇಂಪಾರ್ಟೆಂಟ್ ಅಂದರೆ ಐ ವಾಂಟ್ ಟು ಬಿ ಸ್ಪೆಂಡಿಂಗ್ ಇಟ್
ನಾಟ್ ಲೈಕ್ ಪ್ಯಾಕಿಂಗ್ ಅಂತ ಅಲ್ಲಿ ಹೋಗ್ಬೇಕಂತ ಟೆನ್ಷನ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ನಾನು ಇದನ್ನು ಇವತ್ತು ಹಾಕೊಂಡು ಹೋಗ್ತೀನಿ ನೈಟ್ ಹೋಗಬೇಕಾದ್ರೆ. ಟ್ರ್ಯಾಕ್ ಪ್ಯಾಂಟ್ ಇನ್ನು H&M ತೊಗೊಂಡಿದ್ದು, ಚೆನ್ನಾಗಿ ಯೂಸ್ ಮಾಡಿದ್ದೀನಿ. ಲಂಡನ್ಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ದೀನಿ. ಸ್ವಲ್ಪ ಐರನ್ ಬೇಕು ಅಂತ ಅಂದ್ಕೊತೀನಿ. ಐರನ್ ಮಾಡೋದಂದರೆ ಬೇಜಾರಾಗುತ್ತೆ, ಬಟ್ ಇದಕ್ಕೆ ಡೆಫಿನೆಟ್ಲಿ ಐರನ್ ಬೇಕು. ಇವಾಗ ಪ್ಯಾಕ್ ಮಾಡಿ ಕೆಳಗಡೆ ತೊಗೊಂಡು ಹೋಗೋಣ. ಒಂದು ಸ್ವಲ್ಪ ಬಿಟ್ಟು ಐರನ್ ಮಾಡ್ಕೊತೀನಿ. 2 ಲಾಂಗ್ ಡ್ರೆಸ್ ತೊಗೋತಾ ಇದ್ದೀನಿ. ಒಂದು ಶರ್ಟ್, ಐ ಡೋಂಟ್ ನೋ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ, ಬಟ್ ಬ್ಯಾಕಪ್ ಅಂತ ಏನು ತೊಗೊಂಡಿಲ್ಲ. ಅದಕ್ಕೆ ಮತ್ತೆ ಅಟ್ಲೀಸ್ಟ್ ಶರ್ಟ್ ಆಗಿ ತೊಗೊಳೋಣ ಅಂತ ಹೇಳ್ಕೊಂಡೆ. ಅಂದನ್ ಇದಕ್ಕೆ ಐರನ್ ಗಿರನ್ ಏನು ಬೇಡ. ನಾನು ಸ್ಪೆಗೆಟಿನ ಒಳಗಡೆ ಹಾಕಿ ಡೈರೆಕ್ಟಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಓಕೆನಾ? 1 2 and 3 and 4 5 ಇದೆ. 5 ಅಂದರೆ ಒಂದು ಬ್ಯಾಕಪ್ ಟೀ ಶರ್ಟ್. ಇಷ್ಟೇ ನನ್ನ ಬ್ಯಾಗು. ಇಷ್ಟು ಸಿಂಪಲ್ ಆಗಿದೆಲ್ಲ. ಇವಾಗಲೂ ವಿ ಹ್ಯಾವ್ ಟು ಕ್ಯಾರಿ ಲೈಟ್. 1 ಇದು ಒಂಚೂರು ಮೇಲೆ ಇರ್ತೀನಿ. ಇದೆರಡು ಐರನ್ ಆಗಬೇಕು. ಎಲ್ಲ ಮೇಲೆ ಏನು ತಗೊಂಡ್ರೆ ಆಯ್ತು. ಒಂದು ಅಮ್ಮ ಹೋಳಿಗೆ ಮಾಡಿದ್ದಾರೆ. ಹೋಳಿಗೆ ತುಪ್ಪ ತಿಂತಾ ಇದ್ದೀನಿ. ಮಾಡಿದವ್ರನ್ನ ತೋರಿಸ್ತೀನಿ. ಹಾಯ್ ಗಾಯ್ಸ್, ನಾನು ಒಂದು ಶಾರ್ಟ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಶಾರ್ಟ್ಸ್ ಈಸ್ ಅಬೌಟ್ ಒಂದು ಟಾಪ್ 3 ಮೂವಿ ರೆಕಮೆಂಡೇಷನ್ ಮಾಡಿದೆ. ಬಿಕಾಸ್ ಐ ವಾಚ್ ಲಾಟ್ ಆಫ್ ಮೂವೀಸ್ ಆಯಿತಾ. ತುಂಬ ನೋಡ್ತಾನೆ ಇರ್ತೀನಿ ವೀಕೆಂಡಲ್ಲಿ, ವೀಕ್ ಡೇಸಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಮೂವೀಸ್ ನೋಡ್ತೀನಿ. ಸೊ ಐ ಥಾಟ್ ಲೈಕ್ ಮೂವಿ ರೆಕಮೆಂಡೇಷನ್ ಮಾಡೋಣ ಅಂತ. ನೋಡಿದ ಮೂವಿನ ಅಟ್ಲೀಸ್ಟ್ ನಾನು ಹಾಕಿದ್ರೆ ನಾನು ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಸರ್ಚ್ ಮಾಡ್ತೀನಿ ಮೂವಿ ರೆಕಮೆಂಡೇಷನ್ಸ್ನ. ಸೊ ನನಗೆ ಇಂಟರ್ನೆಟ್ಟಲ್ಲಿ ಸೇಮ್ ಮೂವಿ ಸಿಗ್ತಾ ಇರುತ್ತೆ. ಸೊ ನಾನು ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಟಾಪ್ 3 ಮೂವಿನ ರೆಕಮೆಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸುಮಾರು ಮೂವೀಸ್ ಇದೆ. ನಾನು ಎಷ್ಟು ಮೂವೀಸ್ ನೆಟ್ಫ್ಲಿಕ್ಸಲ್ಲಿರೋದು ಎಲ್ಲ ಮೂವೀಸ್ ನೋಡಿಬಿಟ್ಟಿದ್ದೀನಿ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಶಾರ್ಟ್ಸ್ ಮಾಡಬೇಕಾದ್ರೆ ಅದಕ್ಕೆ ತುಂಬ ಫಾಸ್ಟಾಗೆಲ್ಲ ಮಾತಾಡಬೇಕು. ಐ ಯೂಸ್ ಟು ಹೆಂಗೆ ಮಾತಾಡ್ತಿದ್ದೆ ಅಂದರೆ ಪಟ ಮಾತಾಡ್ತಿದ್ದೆ. ನಮ್ಮ ಆಫೀಸಲ್ಲಿ ನಮ್ಮ CEO ಇದ್ದಾರಲ್ಲ, ಸೊ ಅವ್ರು ನಂಗೆ ಯಾವಾಗಲೂ ಹೇಳೋದು ಫಾಸ್ಟಾಗಿ ಮಾತಾಡೋದು ಒಳ್ಳೆಯದೇ, ಬಟ್ ಮೀಟಿಂಗಲ್ಲೆಲ್ಲ ತುಂಬ ಸ್ಲೋ ಆಗಿ ಮಾತಾಡಬೇಕು ಅಂತ ಹೇಳಿ ಇವಾಗ ನಾನು ಎಷ್ಟು ಫಾಸ್ಟಾಗಿ ಮಾತಾಡೋಕ್ಕೆ ಟ್ರೈ ಮಾಡಿದ್ರು ಎಷ್ಟು ಸ್ಲೋ ಆಗಿ ಮಾತಾಡ್ತೀನಿ ನಾನು ಅಂದರೆ, ನನ್ನ ವೀಡಿಯೋಸ್ ನಾನು ರೆಕಾರ್ಡ್ ಮಾಡ್ತೀನಲ್ಲ, ರೆಕಾರ್ಡ್ ಮಾಡಿ ನೋಡಬೇಕಾದ್ರೆ ಅನಿಸುತ್ತೆ ಇಷ್ಟು ನಿಧಾನ ಮಾತಾಡ್ತೀನ ನಾನು ಅಂತ. ಎಲ್ಲ ಸ್ಲೋ ಆಗಿಬಿಟ್ಟಿದೆ ಇವಾಗ. ನೋಡಿ ಗೈಸ್, ಇದು ನಮ್ಮನೆ ಅಂಗಳದಲ್ಲಿ ಹೆಂಗೆ ನಾವೆಲ್ಲಿ ಬಂದು ಅಕ್ಕಿನ ತಿಂತಾ ಇದೆ ಅಂತ. ನಾವು ಕೋಳಿಗಂತ ಸ್ವಲ್ಪ ಅಂಗಳದಲ್ಲೆಲ್ಲ ಅಕ್ಕಿ ಹಾಕಿರ್ತೀವಲ್ವ, ಅದೇನು ಉಳಿದಿರುತ್ತೆ ಅದನ್ನು ನಾವಿಲ್ಲು ಪಾರಿವಾಳ ಈ ಥರ ಬಂದು ತಿನ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ಕಡೆ ಮಲೆನಾಡು ಕಡೆ ನಮ್ಗೆ ನಾವೆಲ್ಲ ತುಂಬ ಕಾಮನ್ನು. ನಾವು ದಿನಕ್ಕೆ ಒಂದ್ಸಲ ಅಟ್ಲೀಸ್ಟ್ ನಾವೆಲ್ಲ ನೋಡ್ತೀವಿ. ಅದು ಇಲ್ಲಿ ಮನುಷ್ಯರು ನೋಡಿದ ತಕ್ಷಣ ಹಾರೋಗುತ್ತೆ, ಬಟ್ ನಾವು ಅದಕ್ಕೇನು ಸೌಂಡ್ ಮಾಡ್ದೇ ಸುಮ್ಮನೆ ಇದ್ದರೆ ಅದರಷ್ಟಕ್ಕೆ ಅದು ಓಡಾಡ್ಕೊಂಡು ಚೆನ್ನಾಗಿರುತ್ತೆ. ಹಾಯ್ ಗಾಯ್ಸ್, ಸೊ ಇವಾಗ ಟೈಮ್ 9:45. ನಾನಿವಾಗ ಬೆಂಗಳೂರು ಹೊರಟಿದ್ದೀನಿ. ಸುಮಾರು ಲಾಸ್ಟ್ ಟ್ರಿಪ್ ಹೋಗಿ ಬಂದಮೇಲೆ ನಾನು ಎಲ್ಲೂ ಹೋಗಿರಲಿಲ್ಲ. ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಫ್ರೆಂಡು ರೀಸೆಂಟಾಗಿ ಅವಳು ಸ್ಟಡೀಸ್ಗಂತ ಐರ್ಲ್ಯಾಂಡ್ ಹೋಗಿದ್ಲು. ಆ್ಯಂಡ್ ಅವಳು 1 ಮಂತ್ ಹಾಲಿಡೇಗೆ ವಾಪಸ್ ಬಂದಿದ್ದಾಳೆ. ಸೊ ಅವಳನ್ನ ಮೀಟ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಗರ್ಲ್ಸ್ ಸೇರಿಬಿಟ್ಟು ಹೊರಗಡೆ ಮೀಟ್ ಮಾಡೋಣ ಅಂತ. ಬಟ್ ಪ್ರಾಬ್ಲಮ್ ಇಸ್ ಆ ಟೈಮಲ್ಲಿ ನಮಗೆ ಮಹಾಲಯ ಬರುತ್ತೆ, ಸೊ ಹೋಗೋಕ್ಕಾಗಲ್ಲ. ಅದಕ್ಕೆ ಹೆಂಗೂ ನನಗೆ ಇವಾಗ ಲಾಂಗ್ ವೀಕೆಂಡ್ ಇತ್ತು, ಇವತ್ತು ನಾಳೆ ನಾಡ್ದು ಹೆಂಗೂ 3 ಡೇಸ್ ರಜೆ ಇದೆ. ಸೊ ನಿನ್ನೆ ನೈಟ್ ಹೋಗೋಣ ಅಂದ್ಕೊಂಡೆ, ಬಟ್ ಅವಳು ನಿನ್ನೆ ಸ್ವಲ್ಪ ಇವತ್ತು ಬ್ಯುಸಿ ಇದ್ಲು. ಸೊ ಇವತ್ತು ಹೋಗ್ತಾ ಇದ್ದೀನಿ. ನಾಳೆ ಮಾರ್ನಿಂಗ್ ಎಲ್ಲ ಬ್ಯಾಂಗ್ಳೂರಲ್ಲಿ ಇರ್ತೀನಿ. ಸೊ ನಾಳೆ ಫುಲ್ ಡೇ, ನಾಡ್ದು ಫುಲ್ ಡೇ ಇರ್ತೀನಿ. ನಾಡ್ದು ಸಂಡೇ ನೈಟ್ ನಾನು ರಿಟರ್ನ್ ಮನೆಗೆ ಬರಬೇಕು, ಮಂಡೆಯಿಂದ ವರ್ಕ್ ಮಾಡಬೇಕು. ಸೊ ನಾನು 2 ಡೇಸ್ ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಎಲ್ಲದನ್ನೂ ನಾನು ನಿಮಗೆ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಓಕೆ, ಅಂತೂ ಬಸ್ಸಲ್ಲಿ ಕುತ್ಕೊಂಡಿದ್ದೀನಿ. ಈಗ ಮಲ್ಕೊಬೇಕು. ಹಾಗೆ ನೋಡೋಷ್ಟೊಳಗೆ ಮಾರ್ನಿಂಗು ಆಗೋಯಿತು.
ಎದ್ದೇ ಬಿಟ್ಟೆ.